ನನಗೆ ಇತ್ತೀಚಿನ ಸುಮಂತ್ ಘಟನೆನ ನೆನೆಸ್ಕೊಂಡಾಗ ಅನಿಸಿದ್ದು ಒಂದು ಮಾತು. ಸುಮಂತ್ ಅನ್ನೋ ಹುಡುಗ ತುಂಬಾ ಇಂಟೆಲಿಜೆಂಟ್ ಆಗಿದ್ದ. ಅವನು ಫ್ಯೂಚರ್ ಸೈಂಟಿಸ್ಟ್ ಅನ್ನೋದಕ್ಕೆ ಯಾವುದೇ ಅನುಮಾನ ಇರಲಿಲ್ಲ. ಅವನ ಬುದ್ಧಿವಂತಿಕೆಯಿಂದ ಅವನು ಗುಜರಾತ್ನಲ್ಲಿ ನಡೆಯೋ ಇನ್ಸ್ಪೈರಿ ಎಕ್ಸ್ಪೋಗೆ ಸೆಲೆಕ್ಟ್ ಆಗಿದ್ದ. ಒಂದು ಬ್ಯಾಡ್ ಇನ್ಸಿಡೆಂಟಿಂದ ಅವನು ತನ್ನ ಜೀವನನೇ ಕಳೆದುಕೊಂಡ. ನನಗೆ ಈ ಘಟನೆನ ನೋಡಿದಾಗ ಅನಿಸಿದ್ದು, ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರೂ ಅವರು ಮಕ್ಕಳೇ ಅಲ್ವಾ. ಮಕ್ಕಳ ಮುಗ್ಧತೆಯನ್ನು ಪ್ರಪಂಚದಲ್ಲಿರೋ ಬೇರೆ ಜನಗಳು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ. ನಾವು ದಿನನಿತ್ಯ ಹಲವಾರು ಕ್ರೈಮ್ ನ್ಯೂಸ್ಗಳನ್ನ ನೋಡ್ತಾನೆ ಇರ್ತೀವಿ. ದಿನ ಬೆಳಗಾದರೆ ಪೇಪರಲ್ಲಿ ಟಿ ವಿನಲ್ಲಿ ಬರೀ ಕ್ರೈಮ್ ನ್ಯೂಸ್ಗಳೇ ತುಂಬಿಕೊಂಡಿರುತ್ತೆ. ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಮೋಸಗಳು ನಡೀತಾನೆ ಇರುತ್ತೆ. ಮಕ್ಕಳು ಶಾಲೆಗೆ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದು ಪೇರೆಂಟ್ಸ್ ಜವಾಬ್ದಾರಿ ಆಗಿರುತ್ತೆ. ಮಕ್ಕಳು ಶಾಲೆಯಲ್ಲಿ ಯಾವ ಫ್ರೆಂಡ್ಸ್ ಜೊತೆ ಸೇರ್ತಾರೆ, ಅವರ ಫ್ರೆಂಡ್ಸ್ ಸರ್ಕಲ್ ಏನು, ಮಕ್ಕಳಿಗೆ ಫ್ರೆಂಡ್ಸ್ ಜೊತೆ ಏನಾದರೂ ಗಲಾಟೆ ಆಗ್ತಾ ಇದೆಯಾ, ಟೀಚರ್ಸಿಂದ ಆಗಲಿ ಅಥವಾ ಅಕ್ಕಪಕ್ಕದ ಮನೆಯವರಿಂದ ಆಗಲಿ ಏನಾದರೂ ತೊಂದರೆಗಳಾಗ್ತಾ ಇದೆಯಾ ಅನ್ನೋದನ್ನು ಪೇರೆಂಟ್ಸು ವಿಚಾರಿಸ್ಕೋಬೇಕು. ನಮ್ಮ ಮಗ ತುಂಬಾ ಇಂಟೆಲಿಜೆಂಟು, ಚೆನ್ನಾಗಿ ಓದ್ತಾನೆ, ಅವನು ಸ್ಕೂಲ್ಗೆ ಫಸ್ಟ್ ಬರ್ತಾನೆ ಅಂತ ಯಾವತ್ತೂ ಮೈ ಮರಿಬಾರ್ದು. ಮಕ್ಕಳು ಎಷ್ಟಾದರೂ ಮಕ್ಕಳೇ ಅಲ್ವಾ, ಅವರಿಗೆ ಪ್ರಪಂಚ ಜ್ಞಾನ ಇರಲ್ಲ. ಈಗಿನ ಒತ್ತಡದ ಬದುಕಿನಲ್ಲಿ ಮಕ್ಕಳಿಗೆ ಬರೀ ಓದು ಓದು ಅನ್ನೋದೇ ಒಂದು ಒತ್ತಡ ಆಗಿರುತ್ತೆ. ಎಷ್ಟು ಓದಿದ್ರೂ ಕಡಿಮೆನೆ. 100ಕ್ಕೆ 95 ಮಾರ್ಕ್ಸ್ ಬಂದ್ರೂ 95 ತೆಗೆದಿರೋ ಮಕ್ಕಳು ತುಂಬಾ ಜನ ಇರ್ತಾರೆ. ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಇಂಥ ಕಾಂಪಿಟೇಷನ್ ಇರೋ ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಹುಡುಗ 100ಕ್ಕೆ 99 ತೆಗೆದ ಅಂದರೆ ನಮಗೆಲ್ಲ ಹೆಮ್ಮೆನೇ ಆಗುತ್ತೆ. ನಮ್ಮ ಹುಡುಗ ಇಂಟೆಲಿಜೆಂಟ್ ಬಿಡು, ಅವನಿಗೆಲ್ಲ ಗೊತ್ತಿದೆ ಅನ್ನೋದು ಮನಸ್ಸಲ್ಲಿ ಬಂದುಬಿಡುತ್ತೆ. ಆದರೆ ಮಕ್ಕಳಿಗೆ ಸ್ಕೂಲ್ ವಾತಾವರಣ ಬಿಟ್ಟು ಬೇರೆ ಪ್ರಪಂಚ ಜ್ಞಾನ ಇರಲ್ಲ. ತಂದೆ ತಾಯಿ ಆದವರು ಮಕ್ಕಳಿಗೆ ಪ್ರಪಂಚ ಜ್ಞಾನನ ಸ್ವಲ್ಪ ಹೇಳ್ಕೊಡ್ಬೇಕು. ಹಾಗಂತ ಮಕ್ಕಳಿಗೆ ಮನಸ್ಸಲ್ಲಿ ಭಯ ಹುಟ್ಟಿಸೋದಲ್ಲ. ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದು ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ನನಗೆ ಸುಮಂತ್ ಅನ್ನೋ ಹುಡುಗನ್ನ ನೋಡಿದಾಗ ಅನಿಸಿದ್ದು, ಅವರ ತಂದೆ ತಾಯಿಗಳು ಅಷ್ಟೇ ತುಂಬ ಇನ್ನೋಸೆಂಟಾಗಿ ಕಾಣ್ತಾ ಇದ್ದಾರೆ. ತಾವಾಯಿತು ತಮ್ಮ ಬದುಕಾಯಿತು ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ಸುಮಂತ್ ಅನ್ನೋ ಈ ಹುಡುಗ ತುಂಬಾ ಇಂಟೆಲಿಜೆಂಟು. ಅವನದೇ ಆದ ಐಡಿಯಾಗಳಿಂದ ತುಂಬಾ ಮಾಡೆಲ್ಗಳನ್ನೆಲ್ಲ ಮಾಡ್ತಾ ಇದ್ದ ಅನ್ನೋದನ್ನು ನಾನು ಹಲವಾರು ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ. ಬಹುಶಃ ಅವರ ತಂದೆ ತಾಯಿಗಳಿಗೂ ಸಹ ಇಂಥ ಘಟನೆ ಆದಮೇಲೆ ಅನಿಸಿರಬಹುದು, ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಂತ. ಆ ಹುಡುಗ ಬೆಳಗ್ಗೆನೆ ಧನು ಪೂಜೆಗೆ ಹೋಗಿ ಒಂದು ನಡೆಯಬಾರದ ಘಟನೆ ನಡೆದೋಗಿದೆ. ಅಷ್ಟು ಹೊತ್ತಲ್ಲಿ ಬೆಳಗ್ಗೆನೆ ಹೋದ ಅಂದರೆ ತಂದೆ ತಾಯಿಗಳು ಸಹ ಅವರ ಜೊತೆ ಯಾರೂ ಹೋಗಿರಲಿಲ್ಲ. ಬಹುಶಃ ಅವರು ಮಗ ತುಂಬ ಬುದ್ಧಿವಂತ ಇದ್ದಾನೆ, ಅವನೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾನೆ ಅನ್ನೋ ನಂಬಿಕೆ ಅವರಿಗೆ ಇರಬಹುದು. ಆ ಹುಡುಗ ತುಂಬ ಇಂಟೆಲಿಜೆಂಟ್ ಆದರೆ ಆ ಹುಡುಗನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋ ಜನಗಳು ಇದ್ದೇ ಇರ್ತಾರೆ. ಕಾರಣ ಏನಾದರೂ ಇರಬಹುದು. ಆದರೆ ಒಬ್ಬ ಬಾಲವಿಜ್ಞಾನಿನ ಕಳ್ಕೊಂಡ್ವಿ ಅನ್ನೋದೇ ನನಗೆ ತುಂಬಾ ದುಃಖದ ವಿಷಯ. ನಾನು ದಿನಕ್ಕೆ 1-2-3 ಸಲನಾದರೂ ಮೊಬೈಲು ಟಿ ವಿ ನೋಡ್ತಾನೆ ಇರ್ತೀನಿ. ಈ ಸುಮಂತ್ ಅನ್ನೋ ಹುಡುಗನ ಜೀವಕ್ಕೆ ಕುತ್ತಾದವರು ಎಲ್ಲಾದರೂ ಸಿಕ್ಕಿದ್ರಾ ಅಂತ. ಮಕ್ಕಳನ್ನೂ ಅಷ್ಟೇ, ಮನೆ ಬಿಟ್ಟರೆ ಸ್ಕೂಲು, ಸ್ಕೂಲ್ ಬಿಟ್ಟರೆ ಮನೆ. ಅವ್ರಿಗೆ ಬೇರೆ ಪ್ರಪಂಚ ಜ್ಞಾನನೇ ಇರೋದಿಲ್ಲ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ಪ್ರಪಂಚದ ಅರಿವು ಮೂಡಬೇಕು. ಒಂದು ವೇಳೆ ಸ್ಕೂಲಲ್ಲಿ ಏನಾದರೂ ಗಲಾಟೆ ಆಯಿತು ಅಂತ ಅಂದರೆ ಮಕ್ಕಳಿಗೆ ನಾವು ಬೈಯಕ್ಕೆ ಹೋಗಬಾರ್ದು. ಆ ಗಲಾಟೆ ಯಾವ ಕಾರಣಕ್ಕೆ ಆಯಿತು, ಅದರಲ್ಲಿ ನಿಮ್ಮ ಮಗುವಿನ ಪಾತ್ರ ಎಷ್ಟು, ಬೇರೆಯವರ ಮಕ್ಕಳಿಂದ ಅವರಿಗೆ ಕಿರಿಕಿರಿ ಆಯ್ತಾ, ಎಲ್ಲವನ್ನೂ ಮಕ್ಕಳ ಬಳಿ ನಿಧಾನವಾಗಿ ತಿಳಿದುಕೊಳ್ಳಬೇಕು. ದಿನನಿತ್ಯ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಾಗ ಅವರಿಗೆ ಶಾಲೆಯಲ್ಲಿ ಏನು ನಡೀತು, ಯಾವ ಪಾಠ ಮಾಡಿದ್ರು, ಯಾವ ಆಟ ಆಡಿದ್ರು ಅಂತ ಫ್ರೆಂಡ್ಲಿಯಾಗಿ ಮಾತಾಡಬೇಕು. ತಂದೆ ತಾಯಿ ಅನ್ನೋ ಬಿಗುಮಾನನ ಬಿಟ್ಟು ಫ್ರೆಂಡ್ಸ್ ಥರ ನಡ್ಕೋಬೇಕು. ಅವರ ಶಾಲೆಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಆತ್ಮೀಯವಾಗಿ ಚರ್ಚಿಸಬೇಕು. ಮಾತುಕತೆಯಲ್ಲಿ ಏನಾದರೂ ಅನುಮಾನ ಕಂಡುಬಂದರೆ ಅದನ್ನು ಸ್ವಲ್ಪ ನಯವಾಗಿ ವಿಚಾರಿಸಬೇಕು. ಯಾವುದಾದರೂ ಘಟನೆಯ ಬಗ್ಗೆ ಮಕ್ಕಳಿಗೆ ಬೈದು ಹೊಡೆದು ಮಾಡಿದರೆ ಅವರು ನಿಮ್ಮೊಂದಿಗೆ ಏನನ್ನೂ ಚರ್ಚಿಸದೆ ಬಚ್ಚಿಡುತ್ತಾರೆ. ಈಗಿನ ಪ್ರಪಂಚ ಹೀಗೆ ಇದೆ ಎಂದು ಮಕ್ಕಳನ್ನು ಶಾಲೆಗೆ ಕಳಿಸ್ದೇ ಇರೋದಕ್ಕೆ ಆಗೋದಿಲ್ವಲ್ಲ. ಅದರಿಂದ ಮಕ್ಕಳಿಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇರಬೇಕು. ಯಾವುದೇ ಕಾರಣ ಇಲ್ಲದೆ ಇಂಥದ್ದು ಕೆಟ್ಟದ್ದು ಅಂದರೆ ಅವರೂ ನಂಬೋದಿಲ್ಲ. ಅದರ ಬದಲು ನಿಮ್ಮ ಅಕ್ಕಪಕ್ಕ ಇರೋ ಜನಗಳ ಬಗ್ಗೆ ಒಂದು ಉದಾಹರಣೆನ ಕೊಟ್ಟು ಹೇಳಿ. ತಂದೆ ತಾಯಿಗಳು ತಮ್ಮ ಮುಗ್ಧತೆಯಿಂದ ಹೊರಬನ್ನಿ. ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದನ್ನ ನೋಡಿ. ನ್ಯೂಸ್ ಚಾನೆಲ್ಗಳನ್ನ ನೋಡಿ.
ನ್ಯೂಸ್ ಪೇಪರ್ಗಳನ್ನ ಓದಿ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಶಾಲೆಗಳಲ್ಲಿ ನ್ಯೂಸ್ ಪೇಪರ್ನ ಓದಿಸ್ತಾ ಇದ್ರು. ಮೇನ್ ಹೆಡ್ಲೈನ್ಸ್ನ ದಿನ ಓದಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಒಂದು ರೀತಿ ಕಲಿಯೋ ಮಿಷನ್ಗಳಾಗ್ಬಿಟ್ಟಿದ್ದಾರೆ. ಬರೀ ಓದು ಮಾರ್ಕ್ಸು 100ಕ್ಕೆ 100, 100ಕ್ಕೆ 95, 100ಕ್ಕೆ 96 ಬರಬೇಕು ಅಷ್ಟೇ. ಕಾಂಪಿಟೇಷನ್ ಅದೇ ಥರ ಇದೆ. ಹಾಗಂತ ಪ್ರಪಂಚದ ಆಗುಹೋಗುಗಳನ್ನ ತಿಳಿದುಕೊಳ್ಳೇಬೇಕಲ್ವಾ? ನನಗೆ ಸುಮಂತನ್ನ ನೋಡಿ ತುಂಬಾ ಬೇಜಾರಾಗ್ತಾ ಇದೆ. ನನಗಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇರೋ ಲಕ್ಷಾಂತರ ಜನರಿಗೆ ಅವನು ದೂರ ಆಗಿದ್ದು ತುಂಬಾ ನೋವು ತರ್ತಾ ಇದೆ. ಇನ್ನು ಅವರ ತಂದೆ ತಾಯಿ ಪರಿಸ್ಥಿತಿ, ಅಣ್ಣ ಹಾಗೂ ತಂಗಿಯ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಕಾರಣ ಏನೇ ಇರಲಿ, ಅವನನ್ನು ಈ ಸ್ಥಿತಿಗೆ ತಂದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಶಿಕ್ಷೆಯಾಗಿ ಅವರ ತಂದೆ ತಾಯಿ, ಅಣ್ಣ ಹಾಗೂ ತಂಗಿಯ ಮನಸ್ಸಿಗೆ ಸಮಾಧಾನವಾದರೆ ಸಾಕು. ಎಷ್ಟೇ ಆಗಲಿ ಹೋದ ಹುಡುಗ ಮತ್ತೆ ಬರುವುದಿಲ್ಲ ಅಲ್ಲವೇ?